ಎಲ್ಲರಿಗೂ GS ಎಜುಕೇಷನ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಯಾರ್ಯಾರು ಇನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು 3.9 ಸಂಖ್ಯಾ ವಿನ್ಯಾಸಗಳೊಂದಿಗೆ ಆಟ. ಇದನ್ನು ನೋಡೋಣ. ಕೆಲವು ಸಂಖ್ಯೆಗಳನ್ನು ಕೆಲವು ವಿನ್ಯಾಸಗಳಲ್ಲಿ ಜೋಡಿಸಲಾಗಿದೆ. ಮುಂದಿನ ಪ್ರತಿ ಚಿತ್ರದಲ್ಲಿನ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯಿರಿ. ನಾವು ಅವುಗಳನ್ನು ಒಂದೊಂದಾಗಿ ಸಂಕಲನ ಮಾಡಬೇಕೇ ಅಥವಾ ಒಂದು ತ್ವರಿತ ವಿಧಾನವನ್ನು ಬಳಸಬಹುದೇ? ಈ ಪ್ರಶ್ನೆಗಳನ್ನು ಪರಿಹರಿಸಲು ನೀವು ಪ್ರತಿಯೊಬ್ಬರು ಬಳಸಿದ ವಿಭಿನ್ನ ವಿಧಾನಗಳನ್ನು ತರಗತಿಯಲ್ಲಿ ಹಂಚಿಕೊಳ್ಳಿ ಮತ್ತು ಚರ್ಚಿಸಿರಿ. ಇಲ್ಲಿ 40, 50, 40, 50, 40 ಈ ಥರ 1, 2, 3, 4, 5 ಸಾಲುಗಳನ್ನು ನೀಡಲಾಗಿದೆ. ಅದರಲ್ಲಿ 40 1, 2, 3, 4, 5, 6, 7, 8, 9, 10, 11, 12 ಸಾರಿ 40 ಬಂದಿದೆ. 40 × 12 50 1 2 3 4 5 6 7 8 9 10 50 ಕೂಡ 10 ಸಾರಿ ಬಂದಿದೆ. 50 × 10 ಆದ್ದರಿಂದ 40 × 12 480, 50 × 10 500 ಪ್ಲಸ್ 980. ಇವೆರಡುಗಳನ್ನು ಕೂಡಿಸಿದಾಗ ಮೊತ್ತ 980 ಬರುತ್ತೆ. ಬಿಯಲ್ಲಿ ಒಂದೇ ಚುಕ್ಕಿ ಇರುವಂಥ ಸ್ಥಾನಗಳು 44 ಇವೆ. ಹಾಗೆ 5 ಚುಕ್ಕಿ ಇರುವಂಥ ಸ್ಥಾನಗಳು 1 2 3 4 5. ಅದರಲ್ಲಿ ಒಂದೊಂದು ಕಾಲಮ್ನಲ್ಲಿ 5 ಚುಕ್ಕಿಗಳೆಂದರೆ 44. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 37 38 39 40 41 42 43 ಒಂದು ಕಾಲಮ್ನಲ್ಲಿ 20 ಅಂದರೆ 5 ಇಂಟು 100 44 ಪ್ಲಸ್ 100 ಎರಡನ್ನು ಕೂಡಿಸಿದಾಗ 144 ಉತ್ತರ ಬರುತ್ತದೆ. ಸಿಯನ್ನು ನೋಡಿದಾಗ 32 ಎನ್ನುವ ಸಂಖ್ಯೆ 32 ಬಾರಿ ಬಂದಿದೆ. ಆದ್ದರಿಂದ 32 × 32. 64 ಎನ್ನುವ ಸಂಖ್ಯೆ 16 ಬಾರಿ ಬಂದಿರುವುದರಿಂದ 64 × 16 32 × 32 1024. 64 × 16 1024 2048. ಡಿಯನ್ನು ನೋಡಿ 4 ಚುಕ್ಕಿ ಇರುವಂತಹ ಕೋಷ್ಟಕಗಳು 18, 3 ಚುಕ್ಕಿ ಇರುವಂತಹ ಕೋಷ್ಟಕಗಳು 17. 4 × 18 72, 3 × 17 51 123 ಡಿಯ ಮೊತ್ತವಾಗಿದೆ. ಯಲ್ಲಿ 15 ಪ್ಲಸ್ 25 ಪ್ಲಸ್ 35. ಇದು 15 22 ಬಾರಿ, 25 22 ಬಾರಿ, 35 22 ಬಾರಿ ಬಂದಿದೆ. ಇದು 15 ಪ್ಲಸ್ 25 ಪ್ಲಸ್ 35 75 ಇಂಟು 22 ಎರಡನ್ನು ಗುಣಾಕಾರ ಮಾಡಿದಾಗ 1650 ಇಯ ಮೊತ್ತವಾಗಿದೆ. ಎಫ್ನಲ್ಲಿ 125 18 ಬಾರಿ, 125 18 ಬಾರಿ, 250 8 ಬಾರಿ, 500 4 ಬಾರಿ, 1000 1 ಬಾರಿ. 125 × 18 2250, 250 × 8 2000, 500 × 4 2000 ಪ್ಲಸ್ 1000. ಇವುಗಳ ಮೊತ್ತ 7250 ಆಗಿದೆ. 3.10 ಒಂದು ಬಗೆಹರಿಯದ ರಹಸ್ಯ. ಕೊಲಾಟ್ಸ್ ಊಹೆ. ಮುಂದಿನ ಶ್ರೇಣಿಗಳನ್ನು ಗಮನಿಸಿ. ಈ ಎಲ್ಲ ಶ್ರೇಣಿಗಳಿಗೆ ಒಂದೇ ನಿಯಮವನ್ನು ಅನ್ವಯಿಸಲಾಗಿದೆಯೇ? ಎ 12 6 3 10 5 16 8 4 2 1. ಇದೇ ರೀತಿ 17 52 26 13 40 20 10 5 16 8 4 2 1. ಇದೇ ರೀತಿ ಸಿ ಡಿ ಮುಂದುವರಿಯುತ್ತೆ. ಈ ಶ್ರೇಣಿಗಳು ಹೇಗೆ ರೂಪುಗೊಂಡವು ಎಂಬುದನ್ನು ನೀವು ಗಮನಿಸಿದ್ದೀರಾ? ಇಲ್ಲಿ ಬಳಸಿದ ನಿಯಮವೇನೆಂದರೆ ಯಾವುದೇ ಒಂದು ಸಂಖ್ಯೆಯಿಂದ ಪ್ರಾರಂಭಿಸಿ ಸಂಖ್ಯೆಯ ಸಮ ಸಂಖ್ಯೆಯಾಗಿದ್ದರೆ ಅದರ ಅರ್ಧವನ್ನು ತೆಗೆದುಕೊಳ್ಳಿ. ಒಂದು ವೇಳೆ ಸಂಖ್ಯೆಯು ಬೆಸ ಸಂಖ್ಯೆಯಾಗಿದ್ದರೆ ಅದನ್ನು 3ರಿಂದ ಗುಣಿಸಿ
ಮತ್ತು 1 ಸೇರಿಸಿ ಇದನ್ನು ಪುನರಾವರ್ತಿಸಿ. ನಿಮಗೆ ಇಷ್ಟವಾದ ಪೂರ್ಣ ಸಂಖ್ಯೆಗಳಿಂದ ಪ್ರಾರಂಭಿಸಿ ಮೇಲಿನಂತೆ ಹಲವು ಕೊಲಾಟ್ಸ್ ಶ್ರೇಣಿಗಳನ್ನು ರಚಿಸಿ ಅಂತಿಮವಾಗಿ ನೀವು ಯಾವಾಗಲೂ 1 ಪಡೆಯುತ್ತೀರಾ. ಅಂತಹ ಎಲ್ಲ ಶ್ರೇಣಿಗಳು ಅಂತಿಮವಾಗಿ ಯಾವಾಗಲೂ 1ರಲ್ಲಿ ಕೊನೆಗೊಳ್ಳುತ್ತವೆ ಎಂಬ ಕೊಲಾಟ್ಸ್ ಅವರ ಊಹೆಯನ್ನು ನೀವು ನಂಬುತ್ತೀರಾ? ಏಕೆ ಅಥವಾ ಏಕೆ ಸಾಧ್ಯವಿಲ್ಲ? ಅಂದರೆ ಇಲ್ಲಿ ಕೆಲವು ಲೆಕ್ಕಗಳನ್ನು ಬಿಡಿಸಿದಾಗ ನಾವು ನಂಬಬಹುದೇ ಅಥವಾ ನಂಬಲು ಸಾಧ್ಯವಿಲ್ಲವೇ ಎಂಬುದನ್ನು ನೋಡೋಣ. 3.10ರಲ್ಲಿ ಕೊಲಾಟ್ಸ್ ಅವರದ ಸಮಸ್ಯೆಗಳಿಗೆ ಉದಾಹರಣೆಗಳು. ಎಕ್ಸಾಂಪಲ್ 8 ತೆಗೆದುಕೊಂಡಾಗ 8 ಒಂದು ಸಮಸಂಖ್ಯೆಯಾಗಿದೆ. ಇದರ ಅರ್ಧ 4. 4 ಕೂಡ ಸಮಸಂಖ್ಯೆಯಾಗಿರೋದರಿಂದ ಇದರ ಅರ್ಧ 2. 2 ಸಮಸಂಖ್ಯೆಯಾಗಿರೋದ್ರಿಂದ ಇದರ ಅರ್ಧ 1. 11 ಇದು ಒಂದು ಬೆಸ ಸಂಖ್ಯೆ. 11ಕ್ಕೆ 3ರಿಂದ ಗುಣಾಕಾರ ಮಾಡಿದಾಗ 11 ಮೂರಲೆ 33. 33 ಪ್ಲಸ್ 1 34. 34ರ ಅರ್ಧ 17. 17 ಮೂರಲೆ 51. 51 ಪ್ಲಸ್ 52. 52ರ ಅರ್ಧ 26. 26ರ ಅರ್ಧ 26 ಸಮಸಂಖ್ಯೆ. ಇದರ ಅರ್ಧ 13. 13 ಒಂದು ಬೆಸ ಸಂಖ್ಯೆ. 13 ಮೂರಲೆ 59. 13 ಮೂರಲೆ 39 ಪ್ಲಸ್ 1 40. 40ರ ಅರ್ಧ 20. 20ರ ಅರ್ಧ 10. 10ರ ಅರ್ಧ 5. 5 ಒಂದು ಬೆಸ ಸಂಖ್ಯೆ. 5 ಮೂರಲೆ 15. 15 ಪ್ಲಸ್ 1 16. 16ರ ಅರ್ಧ 16 ಸಮಸಂಖ್ಯೆಯಾಗಿರುವುದರಿಂದ ಅದರ ಅರ್ಧ 8. 8ರ ಅರ್ಧ 4. 4ರ ಅರ್ಧ 2. 2ರ ಅರ್ಧ 1. ಅಂದರೆ ಇಲ್ಲಿ ಅವರು ಹೇಳುವ ವಿಧಾನವೇನೆಂದರೆ ಒಂದು ಯಾವುದೇ ಸಮಸಂಖ್ಯೆಯನ್ನು ತೆಗೆದುಕೊಂಡಾಗ ಅದು ಅರ್ಧ ತೆಗೆದುಕೊಳ್ಳಬೇಕು. ಬೆಸ ಸಂಖ್ಯೆಯನ್ನು ತೆಗೆದುಕೊಂಡಾಗ 3ರಿಂದ ಗುಣಿಸಿ ಪ್ಲಸ್ 1 ಮಾಡಬೇಕು. ಅಂದಾಗ ಕೊನೆಯದಾಗಿ 8 4 2 1 ಬರುವುದು. 8 4 2 1. ಅದೇ ರೀತಿ 17ನ್ನು ಮಾಡಿದಾಗ 17 ಒಂದು ಬೆಸ ಸಂಖ್ಯೆ. ಅದೇ ರೀತಿ ಇದು 52 26 ಈ ರೀತಿ ಮುಂದುವರೆದು 8 4 2 1 ಬರುವುದು. 80 ಸಮಸಂಖ್ಯೆಯನ್ನು ತೆಗೆದುಕೊಂಡಾಗ 8 4 2 1 ಬರುವುದು. ಇದು ಕೊಲಾಟ್ಸ್ ಅವರ ಊಹೆಯಾಗಿದೆ. 3.11 ಸರಳ ಅಂದಾಜು. ಕೆಲವೊಮ್ಮೆ ನಮಗೆ ವಸ್ತುಗಳ ನಿಖರವಾದ ಎಣಿಕೆ ತಿಳಿದಿರುವುದಿಲ್ಲ ಅಥವಾ ಅಗತ್ಯವಿರುವುದಿಲ್ಲ ಮತ್ತು ಇಂಥ ಸಂದರ್ಭದಲ್ಲಿ ಅಂದಾಜು ಬೆಲೆ ಸಾಕಾಗುತ್ತದೆ. ಉದಾಹರಣೆಗೆ, ನಿಮ್ಮ ಶಾಲೆಯ ಮುಖ್ಯ ಶಿಕ್ಷಕರ ಶಾಲೆಯಲ್ಲಿ ದಾಖಲಾದ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ನಿಖರವಾಗಿ ತಿಳಿದಿರಬಹುದು, ಆದರೆ ನಿಮಗೆ ಅಂದಾಜಿಸಿದ ಸಂಖ್ಯೆ ಮಾತ್ರ ತಿಳಿದಿರಬಹುದು. ನಿಮ್ಮ ಶಾಲೆಯಲ್ಲಿ ಎಷ್ಟು ವಿದ್ಯಾರ್ಥಿಗಳು ಇದ್ದಾರೆ? ಸುಮಾರು 150, 400, 1000. ಈ ರೀತಿ ನಾವು ಸರಳ ಅಂದಾಜುಗಳನ್ನು ಮಾಡುವ ಲೆಕ್ಕಾಚಾರ ಮಾಡಿ ನಾವು ಕೆಲವು ಸರಳ ಅಂದಾಜುಗಳನ್ನು ಮಾಡೋಣ. ಇದು ಒಂದು ಮೋಜಿನ ಅಭ್ಯಾಸವಾಗಿದೆ ಮತ್ತು ನಮ್ಮ ಸುತ್ತಮುತ್ತಲಿನ ಬಗೆಯ ಸಂಖ್ಯೆಗಳನ್ನು ತಿಳಿದುಕೊಳ್ಳುವುದು ವಿನೋದಮಯವಾಗಿದೆ ಎಂಬುದನ್ನು ನೀವು ಕಂಡುಕೊಳ್ಳುವಿರಿ. ಈ ಮುಂದಿನ ಪ್ರಶ್ನೆಗಳಿಗೆ ಉತ್ತರವು ನಿಖರವಾದ ಸಂಖ್ಯೆಯಾಗಿರಬೇಕು ಎಂಬುದರಲ್ಲಿ ನಮಗೆ ಆಸಕ್ತಿ ಇಲ್ಲ ಎಂಬುದು ನೆನಪಿನಲ್ಲಿ ಇರಲಿ. ನೀವು ಅಂದಾಜಿಸುವ ವಿಧಾನವನ್ನು ತರಗತಿಯಲ್ಲಿ ಹಂಚಿಕೊಳ್ಳಿ. ಮುಂದಿನ ಸಂದರ್ಭದಲ್ಲಿ ನೀವು ನಡೆಯುವ ಹೆಜ್ಜೆಗಳ ಸಂಖ್ಯೆಯನ್ನು ತಿಳಿಸಿ. ಅಂದರೆ ಇಲ್ಲಿ ಅಂದಾಜಾಗಿ ಲೆಕ್ಕವನ್ನು ಮಾಡೋಣ. ನೀವು ಕುಳಿತಿರುವ ಸ್ಥಳದಿಂದ ತರಗತಿಯ ಬಾಗಿಲಿಗೆ ಎಷ್ಟು ಹೆಜ್ಜೆಗಳಲ್ಲಿ ಬರುವಿರಿ? ನಾವು ಅಂದಾಜಾಗಿ ಇಲ್ಲಿ 25 ಆಗಿದೆ. ನೀವು ಶಾಲೆಯ ಮೈದಾನವನ್ನು ಒಂದು ಸುತ್ತು ಸುತ್ತಲು 610 ಎಷ್ಟು ಹೆಜ್ಜೆಗಳು ಬೇಕು? ಅಂದಾಜಾಗಿ 610. ನಿಮ್ಮ ತರಗತಿಯ ಬಾಗಿಲಿನಿಂದ ಶಾಲೆಯ ಗೇಟಿನವರೆಗೆ 150 ಹೆಜ್ಜೆಗಳು. ನಿಮ್ಮ ಶಾಲೆಯಿಂದ ನಿಮ್ಮ ಮನೆಗೆ 2500 ಹೆಜ್ಜೆಗಳು. ನಿಮ್ಮ ಕಣ್ಣುಗಳನ್ನು ನೀವು ಎಷ್ಟು ಬಾರಿ ಮಿಟುಕಿಸುತ್ತೀರಿ ಅಥವಾ ಎಷ್ಟು ಬಾರಿ ಉಸಿರಾಡುತ್ತೀರಿ? ಎ, 1 ನಿಮಿಷದಲ್ಲಿ 12 ಬಾರಿ. ಬಿ, 1 ಗಂಟೆಯಲ್ಲಿ 610 ಬಾರಿ. ಸಿ, 1 ದಿನದಲ್ಲಿ 14,500 ಬಾರಿ. 3ನೇ ಕ್ವಶನ್. ಎ, ಕೆಲವು ಸಾವಿರ ಸಂಖ್ಯೆಯಲ್ಲಿ ಇರುವುದು. ಅಂದರೆ ಅಂದಾಜಾಗಿ ಇರುವೆ ಗೂಡಿನಲ್ಲಿರುವ ಇರುವೆಗಳು. ಇವುಗಳನ್ನು ನಾವು ಸಾವಿರ ಸಂಖ್ಯೆಯಲ್ಲಿ ಅಂದಾಜು ಮಾಡಿ ಹೇಳಬಹುದು. ಬಿ, 10,000ಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವ ನಿಮ್ಮ ಸುತ್ತಲಿನ ಕೆಲವು ವಸ್ತುಗಳನ್ನು ಹೆಸರಿಸಿ. 1 ಚಿಕ್ಕ ಪುಸ್ತಕದಲ್ಲಿರುವ ಅಕ್ಷರಗಳ ಸಂಖ್ಯೆ. ಇದನ್ನು 10,000ದಲ್ಲಿ ಲೆಕ್ಕ ಮಾಡಿ ಅಂದಾಜಿನಲ್ಲಿ ನಾವು ಹೇಳಬಹುದು.
ಉತ್ತರವನ್ನು ಅಂದಾಜು ಮಾಡಿ. 30 ಸೆಕೆಂಡುಗಳಲ್ಲಿ ಉತ್ತರವನ್ನು ಊಹಿಸಲು ಪ್ರಯತ್ನಿಸಿ. ನೀವು ಊಹಿಸಿದ ಉತ್ತರವನ್ನು ನಿಮ್ಮ ಸಹಪಾಠಿಗಳೊಂದಿಗೆ ಪರಿಶೀಲಿಸಿ. ನಿಮ್ಮ ಗಣಿತ ಕ್ವಶನ್ ನಂಬರ್ 1, ನಿಮ್ಮ ಗಣಿತ ಪಠ್ಯಪುಸ್ತಕದಲ್ಲಿರುವ ಪದಗಳ ಸಂಖ್ಯೆ ಎ 5,000ಕ್ಕಿಂತ ಹೆಚ್ಚು, ಬಿ 5,000ಕ್ಕಿಂತ ಕಡಿಮೆ. ಇಲ್ಲಿ ಅಂದಾಜಾಗಿ 5,000ಕ್ಕಿಂತ ಹೆಚ್ಚು ಇರಬಹುದು. 2ನೇ ಕ್ವಶನು, ಬಸ್ಸಿನಲ್ಲಿ ಪ್ರಯಾಣಿಸಿ ಶಾಲೆಗೆ ಬರುವ ವಿದ್ಯಾರ್ಥಿಗಳ ಸಂಖ್ಯೆ ನಮ್ಮ ಅಂದಾಜಿನ ಪ್ರಕಾರ 200ಕ್ಕಿಂತ ಕಡಿಮೆ. ನಿಮ್ಮ ತರಗತಿಯಲ್ಲಿ ಯಾವ ರೀತಿ ಬರ್ತಾರೆ ಅದನ್ನು ನೀವು ಇಲ್ಲಿ ಟಿಕ್ ಮಾಡ್ಬೋದು. 3ನೇ ಕ್ವಶನು, 5 ಜನರಿಗೆ ಸಾಕಾಗುವಷ್ಟು ಹಣ್ಣಿನ ಕಸ್ಟರ್ಡ್ ಮಾಡಲು ರೋಷನ್ ಹಾಲು ಮತ್ತು 3 ಬಗೆಯ ಹಣ್ಣುಗಳನ್ನು ಖರೀದಿಸಲು ಬಯಸುತ್ತಾನೆ. ಇದರ ಬೆಲೆ 100 ರೂಪಾಯಿ ಆಗಬಹುದು ಎಂದು ಅವನು ಅಂದಾಜಿಸುತ್ತಾನೆ. ನೀವು ಅವನ ಮಾತನ್ನು ಒಪ್ಪುತ್ತೀರಾ? ಹೌದು ಅಥವಾ ಏಕೆ ಇಲ್ಲ? ಹೌದು, ಏಕೆಂದರೆ 3 ಹಣ್ಣುಗಳನ್ನು ಖರೀದಿಸಲು 100 ರೂಪಾಯಿ ವೆಚ್ಚ ಬೇಕಾಗುವುದು ಎಂದು ನಾವು ಇಲ್ಲಿ ಅಂದಾಜಿಸಬಹುದು. 4ನೇ ಕ್ವಶನ್, ಗಾಂಧಿನಗರ ಕಾಲಂ ಗುಜರಾತ್ನಲ್ಲಿದೆ ಮತ್ತು ಕೊಹಿಮಾ ಕಾಲಂ ನಾಗಾಲ್ಯಾಂಡ್ನಲ್ಲಿದೆ. ನಡುವಿನ ದೂರವನ್ನು ಅಂದಾಜು ಮಾಡಿ. ಸುಮಾರಾಗಿ 3,000 ಕಿಲೋಮೀಟರ್ ಬರಬಹುದೆಂದು ಇಲ್ಲಿ ಅಂದಾಜು ಮಾಡಬಹುದು. ಸುಳಿವು, ಈ ನಗರಗಳನ್ನು ಗುರುತಿಸಲು ಭಾರತದ ನಕ್ಷೆಯನ್ನು ನೋಡಿ. 5ನೇ ಕ್ವಶನ್, ಶೀತಲ್ 6ನೇ ತರಗತಿಯಲ್ಲಿದ್ದಾಳೆ ಮತ್ತು ಶಾಲೆಯಲ್ಲಿ ಈ ದಿನದವರೆಗೂ ಸುಮಾರು 13,000 ಗಂಟೆ ಕಾಲ ಕಳೆದಿದ್ದೇನೆಂದು ಹೇಳುತ್ತಾಳೆ. ನೀವು ಅವಳ ಮಾತನ್ನು ಒಪ್ಪುತ್ತೀರಾ? ಹೌದು ಅಥವಾ ಏಕೆ ಇಲ್ಲ? ಹೌದು, ಏಕೆಂದರೆ ಒಂದು ದಿನದಲ್ಲಿ 5 ರಿಂದ 6 ತಾಸು, ಅಂದರೆ ತಿಂಗಳಿಗೆ 20 ದಿನಕ್ಕೆ 6 × 3 = 18, 180. ಈ ರೀತಿ ಲೆಕ್ಕ ಮಾಡಿದಾಗ ಶೀತಲ್ 13,000 ಗಂಟೆಗಳನ್ನು ಕಳೆದಿರಬಹುದೆಂದು ನಾವು ಇಲ್ಲಿ ಅಂದಾಜಿಸಬಹುದು. ಹಿಂದಿನ ಕಾಲದಲ್ಲಿ ಯಾವುದೇ ಸಾರಿಗೆ ವ್ಯವಸ್ಥೆ ಇಲ್ಲದ ಕಾರಣ ಜನರು ದೂರದ ಸ್ಥಳಗಳಿಗೆ ಕಾಲ್ನಡಿಗೆಯಲ್ಲೇ ಹೋಗುತ್ತಿದ್ದರು. ಸಾಮಾನ್ಯ ವೇಗದಲ್ಲಿ ನೀವು ನಡೆಯುತ್ತೀರಿ ಎಂದು ಭಾವಿಸಿದರೆ, ಮುಂದಿನ ಸಂದರ್ಭಗಳಲ್ಲಿ ನೀವು ಪ್ರಯಾಣಿಸಲು ಸರಿಸುಮಾರು ಎಷ್ಟು ಸಮಯ ತೆಗೆದುಕೊಳ್ಳುತ್ತೀರಿ ಎಂದು ಅಂದಾಜಿಸಿ. ಎ, ನಿಮ್ಮ ಪ್ರಸ್ತುತ ಸ್ಥಳದಿಂದ ನಿಮಗೆ ಇಷ್ಟವಾದ ಸಮೀಪದ ಒಂದು ಸ್ಥಳಕ್ಕೆ ಹೋಗಲು ಅಂದಾಜು 1 ದಿನ ಬೇಕು. ಬಿ, ನಿಮ್ಮ ಪ್ರಸ್ತುತ ಸ್ಥಳದಿಂದ ಯಾವುದೇ ನೆರೆಯ ರಾಜ್ಯದ ರಾಜಧಾನಿಗೆ ಹೋಗಲು 6 ರಿಂದ 7 ದಿನಗಳು ಬೇಕಾಗುತ್ತದೆ. ಸಿ, ಭಾರತದ ದಕ್ಷಿಣದ ತುದಿಯಿಂದ ಭಾರತದ ಉತ್ತರ ತುದಿಯವರೆಗೆ, ಅಂದರೆ 60 ರಿಂದ 90 ದಿನಗಳ ಕಾಲ ಕಾಲ್ನಡಿಗೆಯಲ್ಲಿ ಹೋಗಬಹುದು ಎಂದು ಅಂದಾಜಿಸಬಹುದು. 3.12 ಆಟಗಳು ಮತ್ತು ಗೆಲ್ಲುವ ತಂತ್ರಗಳು. ಆಟಗಳನ್ನು ಆಡಲು ಮತ್ತು ಗೆಲ್ಲುವ ತಂತ್ರಗಳನ್ನು ಅಭಿವೃದ್ಧಿಪಡಿಸಲು ಸಂಖ್ಯೆಗಳನ್ನು ಸಹ ಬಳಸಬಹುದು. 21 ಎಂದು ಕರೆಯುವ ಒಂದು ಪ್ರಸಿದ್ಧ ಆಟ ಇಲ್ಲಿದೆ. ಈ ಆಟವನ್ನು ಒಬ್ಬ ಸಹಪಾಠಿಯೊಂದಿಗೆ ಆಡಿ ನಂತರ ಅದನ್ನು ಮನೆಯಲ್ಲಿ ನಿಮ್ಮ ಕುಟುಂಬದವರೊಂದಿಗೆ ಆಡಲು ಪ್ರಯತ್ನಿಸಿ. ಆಟ 1ರ ನಿಯಮಗಳು. ಮೊದಲ ಆಟಗಾರನು 1, 2 ಅಥವಾ 3 ಹೇಳುತ್ತಾನೆ. ನಂತರ ಇಬ್ಬರು ಆಟಗಾರರು ತಮ್ಮ ಸರದಿಯಲ್ಲಿ ಹಿಂದಿನ ಸಂಖ್ಯೆಗೆ 1, 2 ಅಥವಾ 3 ಕೂಡಿಸಿ ಹೇಳುತ್ತಾರೆ. 21 ಸಂಖ್ಯೆಯನ್ನು ಮೊದಲು ತಲುಪಿದ ಆಟಗಾರ ಗೆಲ್ಲುತ್ತಾನೆ. ನಿಮ್ಮ ಸಹಪಾಠಿಯೊಂದಿಗೆ ಹಲವು ಬಾರಿ ಈ ಆಟವನ್ನು ಆಡಿ ನೀವು ಈ ಆಟದಲ್ಲಿ ಗೆಲ್ಲುವ ತಂತ್ರವನ್ನು ಗಮನಿಸಿದ್ದೀರಾ? ಆಟವನ್ನು ಸರಿಯಾಗಿ ಆಡಿದರೆ ಯಾವ ಆಟಗಾರ ಯಾವಾಗಲೂ ಗೆಲ್ಲಬಹುದು? ವಿಜೇತ ಆಟಗಾರನು ಹೇಳಬೇಕಾದ ಸಂಖ್ಯೆ ವಿನ್ಯಾಸ ಏನು? ಅಂದರೆ ಇಲ್ಲಿ ಗೆಲ್ಲುವ ಆಟಗಾರನು 6, 10, 14, 18 ಈ ರೀತಿ ಸಂಖ್ಯೆಗಳನ್ನು ಹೇಳುತ್ತಾ ಹೋದಾಗ 21 ಎಂದು ಹೇಳುವ ವ್ಯಕ್ತಿ ಇಲ್ಲಿ ಗೆಲ್ಲುತ್ತಾನೆ. ಈ ಆಟಕ್ಕೆ ಹಲವು ಮಾರ್ಪಾಡುಗಳಿವೆ. ಇನ್ನೊಂದು ಸಾಮಾನ್ಯ ಮಾರ್ಪಾಡು ಇಲ್ಲಿದೆ. 2ನೇ ವಿಧಾನ. ಆಟ 2ರ ನಿಯಮಗಳು. ಮೊದಲ ಆಟಗಾರ 1 ಮತ್ತು 10ರ ನಡುವಿನ ಒಂದು ಸಂಖ್ಯೆಯನ್ನು ಹೇಳುತ್ತಾನೆ. ನಂತರ ಇಬ್ಬರು ಆಟಗಾರರು ತಮ್ಮ ಸರದಿಯಲ್ಲಿ 1 ಮತ್ತು 10ರ ನಡುವಿನ ಒಂದು ಸಂಖ್ಯೆಯನ್ನು ಹೇಳಿದ ಸಂಖ್ಯೆಗೆ ಸೇರಿಸಿ ಹೇಳುತ್ತಾರೆ. ಸಂಖ್ಯೆ 99 ತಲುಪಿದ ಮೊದಲ ಆಟಗಾರ ಗೆಲ್ಲುತ್ತಾನೆ. ನಿಮ್ಮ ಸಹಪಾಠಿಯೊಂದಿಗೆ ಹಲವು ಬಾರಿ ಈ ಆಟವನ್ನು ಆಡಿ ಈ ಸಂದರ್ಭಕ್ಕೆ ಅನುಗುಣವಾದ ಗೆಲುವಿನ ತಂತ್ರವನ್ನು ನೀವು ಲೆಕ್ಕಾಚಾರ ಮಾಡಬಹುದೇ ಎಂಬುದನ್ನು ಗಮನಿಸಿ. ಯಾವ ಆಟಗಾರನು ಯಾವಾಗಲೂ ಗೆಲ್ಲಬಹುದು? ಈ ಸಮಯದಲ್ಲಿ ಆಟದ ವಿಜೇತ ಆಟಗಾರನು ಹೇಳಬೇಕಾದ ಸಂಖ್ಯೆಗಳ
ವಿನ್ಯಾಸ ಏನು? ಈ ಆಟಕ್ಕೆ ನಿಮ್ಮದೇ ಆದ ಮಾರ್ಪಾಡುಗಳನ್ನು ಮಾಡಿರಿ. ಪ್ರತಿ ಸುತ್ತಿನಲ್ಲಿ ಒಬ್ಬರು ಎಷ್ಟು ಸಂಖ್ಯೆಯನ್ನು ಸೇರಿಸಬಹುದು ಮತ್ತು ಮೊದಲು ತಲುಪಬೇಕಾದ ವಿಜೇತ ಸಂಖ್ಯೆ ಯಾವುದು ಎಂಬುದನ್ನು ನಿರ್ಧರಿಸಿ. ನಂತರ ಈ ಆಟವನ್ನು ಹಲವು ಬಾರಿ ಆಡಿ ಮತ್ತು ಕೆಲವು ಸ್ವತಂತ್ರಗಳನ್ನು ಲೆಕ್ಕಾಚಾರ ಮಾಡಿ ಮತ್ತು ಯಾವ ಆಟಗಾರ ಯಾವಾಗಲೂ ಗೆಲ್ಲಬಹುದು. ಅಂದರೆ ಇಲ್ಲಿ 99, 1ರಿಂದ 10ರವರೆಗೆ ಸಂಖ್ಯೆಗಳನ್ನು ಹೇಳಿದಾಗ 99, 11ರ ಗುಣಕದ ಸಂಖ್ಯೆಗಳನ್ನು ಹೇಳುತ್ತಾ ಹೋದರೆ ವಿಜೇತಗಾರನು ಗೆಲ್ಲುತ್ತಾನೆ. 11, 22, 33, 44, 55, 66, 77, 88, 99 ಈ ರೀತಿ ಹೇಳ್ತಾ ಹೋದಾಗ ವಿಜೇತಗಾರನು ಕೊನೆಯಲ್ಲಿ 99 ಎಂದು ಹೇಳುವ. ಲೆಕ್ಕಾಚಾರ ಮಾಡಿ. ಈ ಕೋಷ್ಟಕದಲ್ಲಿ ಕೇವಲ ಒಂದು ಸೂಪರ್ ಸೆಲ್ ಇದೆ. ಅದರ ಬ್ರ್ಯಾಕೆಟ್ನಲ್ಲಿ ಅದರ ಅಕ್ಕಪಕ್ಕದ ಎಲ್ಲ ಸೆಲ್ಗಳಿಗಿಂತ ಒಂದು ದೊಡ್ಡ ಸಂಖ್ಯೆ ಹೊಂದಿದೆ. ಒಂದು ವೇಳೆ ನೀವು ಯಾವುದಾದರೂ ಒಂದು ಸಂಖ್ಯೆ 2 ಅಂಕಿಗಳನ್ನು ಅದಲು ಬದಲು ಮಾಡಿದರೆ 4 ಸೂಪರ್ ಸೆಲ್ಗಳು ಉಂಟಾಗುತ್ತವೆ. ಯಾವ ಅಂಕಿಯನ್ನು ಅದಲು ಬದಲು ಮಾಡಬೇಕೆಂದು ಲೆಕ್ಕಾಚಾರ ಮಾಡಿರಿ. ಇಲ್ಲಿ ಸೂಪರ್ ಸೆಲ್ ಅಂದರೆ ಒಂದು ಮಾತ್ರ ಇದೆ, 62,871. ಅಂದರೆ ಇದರ ಅಕ್ಕಪಕ್ಕದಲ್ಲಿರುವ ಸಂಖ್ಯೆಗಳೆಲ್ಲ ಚಿಕ್ಕ ಸಂಖ್ಯೆಗಳಾಗಿವೆ. ಇದನ್ನೇ ನಾನು ಚಿಕ್ಕ ಸಂಖ್ಯೆ ಮಾಡಿದಾಗ ಇಲ್ಲಿ ಇವು ಅಕ್ಕಪಕ್ಕ ಮತ್ತು ಎಡಕ್ಕೆ ಬಲಕ್ಕೆ ಇರುವಂಥ ಸಂಖ್ಯೆಗಳು 4 ಕೂಡ ಸೂಪರ್ ಸೆಲ್ಗಳಾಗುತ್ತವೆ. ಇಲ್ಲಿ 62,871 ಅಂದರೆ 62,000 ಮಧ್ಯದ ಸಂಖ್ಯೆ 62,871. ಇದನ್ನು ಚಿಕ್ಕ ಸಂಖ್ಯೆ ಮಾಡಿದಾಗ 1, 2, 8 ಈ ರೀತಿ ಮಾಡಿದಾಗ ಇವು ಅಕ್ಕಪಕ್ಕದಲ್ಲಿರುವುದು 23,609, 45,306, 39,344, 50,310 ಇವು 4 ಸೂಪರ್ ಸೆಲ್ ಸಂಖ್ಯೆಗಳು ಆದವು. ಅಂದರೆ ಇಲ್ಲಿ ಮಧ್ಯದಲ್ಲಿರುವ ಸಂಖ್ಯೆಯನ್ನು ನಾವು ಬದಲು ಮಾಡಿದಾಗ 4 ಸೂಪರ್ ಸೆಲ್ ಸಂಖ್ಯೆಗಳನ್ನು ಪಡೆಯುತ್ತೇವೆ. ನಿಮ್ಮ ಹುಟ್ಟಿದ ವರ್ಷ ಎಷ್ಟು ಹಂತಗಳ ನಂತರ ಕಪ್ರೇಕರ್ ಅವರ ಸ್ಥಿರಾಂಕವನ್ನು ತಲುಪುತ್ತದೆ? ಅಂದರೆ ನೀವು ಈಗ ಇರುವ ತರಗತಿಯಲ್ಲಿರುವ ಮಕ್ಕಳು 2014ರಲ್ಲಿ ಹುಟ್ಟಿದ ಪ್ರಕಾರ ಲೆಕ್ಕವನ್ನು ಮಾಡಿದಾಗ 2014 ಇದನ್ನು ದೊಡ್ಡ ಸಂಖ್ಯೆ ಚಿಕ್ಕ ಸಂಖ್ಯೆಯನ್ನು ಮಾಡಿದಾಗ 4,086 ಒಂದು ಹಂತದಲ್ಲಿ, ಮತ್ತು ಅದು ದೊಡ್ಡ ಸಂಖ್ಯೆ ಚಿಕ್ಕ ಸಂಖ್ಯೆ ಮಾಡಿ ಮೈನಸ್ ಮಾಡಿದಾಗ 8,072. ಅದೇ ರೀತಿ ದೊಡ್ಡ ಸಂಖ್ಯೆ ಚಿಕ್ಕ ಸಂಖ್ಯೆ ಮಾಡಿದಾಗ 7,443. ಇದು ಎರಡು ಸಂಖ್ಯೆಗಳು ಮೈನಸ್ ಮಾಡ್ತಾ ಹೋದಾಗ ಒಟ್ಟು 1, 2, 3, 4, 5, 6, 7, 8, 9, 10 ಒಟ್ಟು 10 ಹಂತಗಳಲ್ಲಿ ನಾವು ಕಪ್ರೇಕರ್ ಅವರ ಸಂಖ್ಯೆಯನ್ನು ಪಡೆಯುತ್ತೇವೆ 6,174. ಮೂರನೇ ಕ್ವಶನ್ನು, ನಾವು 35,000 ಮತ್ತು 75,000 ನಡುವಿನ ಕೇವಲ ಬೆಸ ಸಂಖ್ಯೆಗಳನ್ನು ಹೊಂದಿರುವ 5 ಅಂಕಿಗಳ ಸಂಖ್ಯೆಗಳ ಗುಂಪುಗಳಾಗಿದ್ದೇವೆ. ನಮ್ಮ ಗುಂಪಿನಲ್ಲಿರುವ ಅತಿ ದೊಡ್ಡ ಸಂಖ್ಯೆ ಯಾವುದು? ನಮ್ಮ ಗುಂಪಿನಲ್ಲಿರುವ ಅತಿ ಚಿಕ್ಕ ಸಂಖ್ಯೆ ಯಾವುದು? ನಮ್ಮಲ್ಲಿ 50,000ಕ್ಕೆ ಹತ್ತಿರ ಇರುವವರು ಯಾರು? ಅಂದರೆ ಇಲ್ಲಿ 35,000ದಿಂದ 75,000ವರೆಗೂ ಕೇವಲ ಬೆಸ ಸಂಖ್ಯೆಗಳ ಒಂದು ದೊಡ್ಡ ಗುಂಪಿದೆ. ಇದರಲ್ಲಿ 5 ಅಂಕಿಯ ಸಂಖ್ಯೆಗಳ ಗುಂಪುಗಳು ಮಾತ್ರ ಇಲ್ಲಿವೆ. ಈ ರೀತಿ ನೋಡಿದಾಗ ಕೇವಲ ಬೆಸ ಸಂಖ್ಯೆಗಳನ್ನು ಹೊಂದಿರುವ ಅತಿ ದೊಡ್ಡ 5 ಅಂಕಿಯ ಸಂಖ್ಯೆ 73,999. ಅಂದರೆ ಇಲ್ಲಿ 73,000 ಬೇರೆ ಯಾವುದೇ ಸಂಖ್ಯೆಗಳನ್ನು 75,000ವನ್ನು ತೆಗೆದುಕೊಂಡಾಗ ಇಲ್ಲಿ 00 ಸಮ ಸಂಖ್ಯೆಯಾಗಿರೋದ್ರಿಂದ ಇದು ಸಂಖ್ಯೆ ಬರುವುದಿಲ್ಲ. ಆದ್ದರಿಂದ 73,999 ಕೇವಲ ಬೆಸ ಸಂಖ್ಯೆಗಳನ್ನು ಹೊಂದಿರುವ ಅತಿ ಚಿಕ್ಕ
5 ಅಂಕಿಯ ಸಂಖ್ಯೆ 35,101. ಇಲ್ಲಿ 35,000ವನ್ನು ತೆಗೆದುಕೊಂಡಾಗ ಇಲ್ಲಿ 00 ಎಂಬುದು ಸಮಸಂಖ್ಯೆ ಆಗುವುದರಿಂದ ಇದು ಅತಿ ಚಿಕ್ಕ ಸಂಖ್ಯೆ ಆಗುವುದಿಲ್ಲ. 111 ಇದು ಬೆಸ ಸಂಖ್ಯೆ ಆಗಿರುವುದರಿಂದ ಇದು ಒಂದು ಅತಿ ಚಿಕ್ಕ ಸಂಖ್ಯೆ, 5 ಅಂಕಿಯ ಅತಿ ಚಿಕ್ಕ ಸಂಖ್ಯೆಯಾಗಿದೆ. 50,000ಕ್ಕೆ ಹತ್ತಿರವಿರುವ ಸಂಖ್ಯೆ ಅಂದರೆ 51,101, ಅಂದರೆ ಇದು ಪೂರ್ಣ ಬೆಸ ಸಂಖ್ಯೆಯಾಗಿದೆ. ಆದ್ದರಿಂದ ಇದು 50,000ಕ್ಕೆ ಹತ್ತಿರವಿರುವಂಥ ಒಂದು ಸಂಖ್ಯೆಯಾಗಿದೆ. ಒಂದು ವರ್ಷದಲ್ಲಿ ವಾರಾಂತ್ಯದ ರಜೆಗಳು, ಹಬ್ಬದ ರಜೆಗಳು ಮತ್ತು ಎಲ್ಲ ರೀತಿಯ ರಜೆಗಳು ಸೇರಿದಂತೆ ನೀವು ಪಡೆಯುವ ರಜಾ ದಿನಗಳ ಸಂಖ್ಯೆಯನ್ನು ಅಂದಾಜು ಮಾಡಿ ನಂತರ ನಿಖರವಾದ ರಜಾ ದಿನಗಳ ಸಂಖ್ಯೆಯನ್ನು ಲೆಕ್ಕಿಸಲು ಪ್ರಯತ್ನಿಸಿ ಮತ್ತು ನಿಮ್ಮ ಅಂದಾಜು ಎಷ್ಟು ಹತ್ತಿರದಲ್ಲಿದೆ ಎಂಬುದನ್ನು ಗಮನಿಸಿ. ವಾರಾಂತ್ಯದ ರಜೆಗಳು ರವಿವಾರದ ರಜೆಗಳು 40, ಬೇಸಿಗೆ ರಜೆಗಳು 60, ಹಬ್ಬದ ರಜೆಗಳು 15, 16 ಮತ್ತು ಅಕ್ಟೋಬರ್ ರಜೆಗಳು ಅಂದಾಗ 6, 2, 8, 6, 4, 10, 11, 11, 12 ಅಂದರೆ 128. ಒಟ್ಟು ಅಂದಾಜು 178 ರಜಾ ದಿನಗಳು ಬರುವುದೆಂದು ಅಂದಾಜಿಸಬಹುದು. ಒಂದು ತಂಬಿಗೆ, ಒಂದು ಬಕೆಟು, ಒಂದು ಓವರ್ಹೆಡ್ ಟ್ಯಾಂಕಿನಲ್ಲಿ ಹಿಡಿಸಬಹುದಾದ ಲೀಟರ್ಗಳ ಪ್ರಮಾಣವನ್ನು ಅಂದಾಜಿಸಿ. ಒಂದು ತಂಬಿಗೆಯಲ್ಲಿ 1 ಲೀಟರ್, ಒಂದು ಬಕೆಟ್ನಲ್ಲಿ 10 ಲೀಟರ್, ಒಂದು ಓವರ್ಹೆಡ್ ಟ್ಯಾಂಕಿನಲ್ಲಿ 1000 ಲೀಟರ್ ಹಿಡಿಯಬಹುದೆಂದು ಇಲ್ಲಿ ಅಂದಾಜಿಸಬಹುದು. 6ನೇ ಕ್ವಶನ್, 5 ಅಂಕಿಯ ಒಂದು ಸಂಖ್ಯೆ ಮತ್ತು 3 ಅಂಕಿಯ 2 ಸಂಖ್ಯೆಗಳ ಮೊತ್ತವು 18,670 ಆಗುವಂತೆ ಬರೆಯಿರಿ. ಇಲ್ಲಿ 18,070 ಪ್ಲಸ್ 300 ಪ್ಲಸ್ 300 ಒಟ್ಟು 18,670 ಇಲ್ಲಿ ಮೊತ್ತವನ್ನು ಪಡೆಯಬಹುದು. ಕ್ವಶನ್ ನಂಬರ್ 7, 210 ಮತ್ತು 390 ನಡುವಿನ ಒಂದು ಸಂಖ್ಯೆಯನ್ನು ಆರಿಸಿಕೊಳ್ಳಿ. ಈ ಸಂಖ್ಯೆಯ ಮೊತ್ತವಾಗುವಂತೆ ವಿಭಾಗ 3.9ರಲ್ಲಿ ತೋರಿಸಿರುವಂತೆ ಸಂಖ್ಯೆ ವಿನ್ಯಾಸವನ್ನು ರಚಿಸಿರಿ. ಇಲ್ಲಿ ನಾವು 380 ಸಂಖ್ಯೆಯನ್ನು ತೆಗೆದುಕೊಂಡಾಗ ಇದರ ಮೊತ್ತವನ್ನು ಆಗಲು ಈ ರೀತಿ ನಾವು ಕೋಷ್ಟಕವನ್ನು ಹಾಕಿದಾಗ 20, 20, 20, 50, 50, 20, 20, 20, 50, 50, 20, 20, 20, 20 ಒಟ್ಟು 9 ಬಾರಿ, 50 ಒಟ್ಟು 4 ಬಾರಿ, 20 × 9 180 180 ಪ್ಲಸ್ 50 × 4 200 ಒಟ್ಟು 380 ಇಲ್ಲಿ ಮೊತ್ತವನ್ನಾಗಿ ಪಡೆದುಕೊಂಡಿದ್ದೇವೆ. 8 ಅಧ್ಯಾಯ 1 ಕೋಷ್ಟಕದ 1 ರಿಂದ 2ರ ಘಾತಗಳ ಶ್ರೇಣಿಯನ್ನು ನೆನಪಿಸಿಕೊಳ್ಳಿ. ಈ ಶ್ರೇಣಿಯಲ್ಲಿನ ಎಲ್ಲ ಆರಂಭಿಕ ಸಂಖ್ಯೆಗಳಿಗೆ ಕೊಲಾಟ್ಸ್ ಊಹೆ ಏಕೆ ಸರಿಯಾಗಿದೆ? ಈಗ ನೋಡೋಣ. ಇಲ್ಲಿ 2ರ ಘಾತಗಳು ಕೋಷ್ಟಕ 1 2 4 8 16 32 64. ಈಗ 64 ಒಂದು ಸಮಸಂಖ್ಯೆಯನ್ನು ತೆಗೆದುಕೊಂಡಾಗ ಇದರ ಅರ್ಧ 32, 32ರ ಅರ್ಧ 16, 16ರ ಅರ್ಧ 8, 8ರ ಅರ್ಧ 4, 4ರ ಅರ್ಧ 2, 2ರ ಅರ್ಧ 1. ಇದು ಸಮಸಂಖ್ಯೆಯಿಂದ ಅರ್ಧ ಅರ್ಧ ತೆಗೆದುಕೊಂಡು ಹೋದಾಗ ಇದು ಕೊಲಾಟ್ಸ್ ಅವರ ಊಹೆಗೆ ಸಮೀಪವಾಗಿದೆ. 0 ರಿಂದ ಪ್ರಾರಂಭಿಸಿ ಆಟಗಾರರು ಅವರ ಸರದಿಯಲ್ಲಿ 1 ಮತ್ತು 3ರ ನಡುವಿನ ಸಂಖ್ಯೆಗಳನ್ನು ಪ್ರತಿ ಸುತ್ತಿನಲ್ಲಿ ಕೊಡುತ್ತಾರೆ. ಸಂಖ್ಯೆ 22ನ್ನು ತಲುಪುವ ವ್ಯಕ್ತಿ ಗೆಲ್ಲುತ್ತಾನೆ. ಈಗ ಗೆಲ್ಲುವ ತಂತ್ರವೇನು? ಇಲ್ಲಿ 1 ಮತ್ತು 3ರ ನಡುವಿನ ಸಂಖ್ಯೆಗಳನ್ನು ಹೇಳುತ್ತಾ ಹೋದಾಗ 2, 6, 10, 14, 18 ಕೊನೆಯಲ್ಲಿ 22 ಎಂದು ಹೇಳುವ ವ್ಯಕ್ತಿ ಗೆಲ್ಲುತ್ತಾನೆ. ಅಂದರೆ ಇಲ್ಲಿ 2, 6, 10, 14 ಈ ರೀತಿ ಕ್ರಮಾಂಕಗಳನ್ನು ಹೇಳಿದಾಗ
22 ಹೇಳುವ ವ್ಯಕ್ತಿ ಗೆಲ್ಲುತ್ತಾನೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡ್ರಿ.